ಗೈಸ್ ಎಲ್ಲಿಂದ ಜಾಮ್ ಆಗೈತೆ ನೋಡಿ ಗೈಸ್ ಇದು. ಸೊ ಗೈಸ್ ಇವಾಗ ನಾವು ಪ್ರಾಪರ್ ದೇವಸ್ಥಾನ ಹತ್ರ ಬಂದಿದೀವಿ. ಇದು ಹಿಂದೆ ಇಲ್ಲಿ ಮಾರಮ್ಮನ ಹಿಂದೆ ರಾವಗಳು ಇರ್ತವಂತೆ. ಆ ರಾವಗಳಿಗೋಸ್ಕರ ಇದು ಹಾಕೋದಷ್ಟೇ ಮಾರಮ್ಮನ ಗಡಿಯಲ್ಲಿ. ನಮ್ಮ ಜನಕ್ಕೆ ಯಾವಾಗ ಸೆನ್ಸ್ ಬರುತ್ತೆ ಅಂತ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದಾರೆ ಪಾಪ ಏನು ಆಗ್ತಡಿ ಅಂತ. ಶಿವರಾತ್ರಿ ಕಂಬ ತಗೊಂಡ್ಬರ್ತೀವಿ. ಕಂಬತ್ ಅಂದ್ರೆ 4 ದಿವಸಕ್ಕೆ ಹೊನ್ನಾರ ಅಂತ ಶಾಸ್ತ್ರ ಮಾಡ್ತೀವಿ. ಮಿನಿ ಅಂಬಾರಿ ತರ ಮಾಡ್ತಾರೆ ಅಂತ. ಮಿನಿ ಅಂಬಾರಿ ಇದೆ. ಹಾಯ್ ಗೈಸ್, ಸೊ ಇವಾಗ ನಾವು ಹೊರಟಿದೀವಿ. ಸೊ ಎಲ್ಲಿಗೆ ಅಂತ ನಿಮ್ಗೆ ಹೇಳ್ತೀನಿ ಗೈಸ್. ಏನ್ ಮಾಡ್ತಾರೆ, ಏನಿದು ಏನಿದು ಅನ್ಸಲ್ವಾ? ನಾವು ಅಮ್ಮ ರೆಡಿ ಮಾಡಿ ಹೋಗಿರೋ ಬಟ್ಟೆ ಎಲ್ಲ ಹೆಂಗ್ ಮಾಡ್ಕೊಳ್ಳೋ ನೀನು. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಅಮ್ಮ ಬರ್ತಾರಿರೋ ನಿಂಗೆ ಐತೆ ಮಾರಿ ಹಬ್ಬ. ಗೈಸ್ ಇವಾಗ ಬಟ್ಟೆಲ್ಲೇ ನೀಟಾಗಿ ಒರೆಸ್ತಾ ಇದ್ದೀನಿ. ನಾವು ಅಮ್ಮ ಬರ್ತದಿಲ್ಲ, ನಾವು ಅಮ್ಮನ ರಿಯಾಕ್ಷನ್ ನೋಡಿರಂತೆ. ಬೈಲಿ ಅಮ್ಮನ ಕೂಡ ಹಾಕ್ಬಿಟ್ಟವ್ರತ್ತೆ ಗೈಸ್ ಇಲ್ಲಿ. ಇಲ್ಲೆಲ್ಲ ಮಾಡೋನೆ. ಅಮ್ಮ ಸ್ವಲ್ಪ ಬಾಯ್ಲಿ, ಏನೋ ಸರ್ಪ್ರೈಸ್ ಕಾಯ್ದೈತಿ ನಿನ್ಗೆ. ಮೀನಾಕ್ಷಿ, ಮೀನಾಕ್ಷಿ, ಎಂತ ಒಳ್ಳೆ ಮಕ್ಳಿಗೆ ಜನ್ಮ ಕೊಟ್ಬಿಟ್ಟೆ, ಎಂತ ಮಕ್ಳಿಗೆ ಜನ್ಮ ಕೊಟ್ಬಿಟ್ಟೆ ನೋಡು. ಸುವಿ ಸುವಾಲಿ ನಮ್ ದಿವ್ಯ ಇರ್ಬೇಕಿತ್ತು. ನೋಡವ್ವ ದಿವ್ಯಮ್ಮ, ನೋಡು. ಅಯ್ಯೋ ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಇದು ಅವಾಗ ತಂದಿರೋ ಬಟ್ಟೆ ಇದು. ರೇ ಎಕ್ಸ್ಕ್ಯೂಸ್ ಮೀ, ವೈ? ಹಾ, ಯಾರಪ್ಪ ಮಾಡಿದ್ದು? ಹಾ, ಹೌದಾ? ಬಟ್ಟೆಲ್ಲ ಅಳಿಸ್ಕೊಬಿಟ್ಟವನೆ. ಸರಿ, ಕ್ಲೀನ್ ಮಾಡಾಯ್ತು. ಅವನೊಂದ್ ಕಡೆಯಿಂದ ಅಂಟ್ಕೊ ಬಂದ್ರೆ ನಮ್ಮ ಅಮ್ಮ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಬತ್ತಾರೆ. ಅಯ್ಯೋ ದೇವ್ರೆ, ಹೆಂಗ್ರಿ ನಮ್ಮ ಅಕ್ಕ ಮೇಂಟೈನ್ ಮಾಡ್ತಾಳೆ, ಹೆಂಗ್ರಿ ಮಾಡ್ತಾಳೆ ನಮ್ಮ ಅಕ್ಕ. ನಮ್ಮ ಅಕ್ಕನ ಮುಂದಿನ ಭವಿಷ್ಯ ನನ್ ಕಣ್ಮುಂದೆನೆ ಕಾಣಿಸ್ತೈತಲ್ರಿ. ಮತ್ತೆ ಮಾಡ್ತಾವನೆ. ಅದ್ರಲ್ಲಿ ಏನಿಲ್ಲ, ಎಲ್ಲ ಖಾಲಿ ಮಾಡ್ಬಿಟ್ಟ, ಎಲ್ಲ ಸುರಿದ್ಬಿಟ್ಟ. ವಾಟ್ಸ್ಆಪ್ ಫಾರ್ಮ್, ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ವ್ಲಾಗ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇವಾಗ ನಾನು ಮತ್ತೆ ನಮ್ಮ ಅಮ್ಮ ತಾವರೆಕೆರೆ ಮಾರಮ್ಮ ಜಾತ್ರೆ ಇದೆ ಗೈಸ್. ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಗೈಸ್. ಜಾತ್ರೆ 3 ದಿವಸ ಅಂತೆ. ಸೊ 2 ದಿವಸ ನಡೆದೇ ಆಗೋಗಿದೆ. ಸೊ ಇವತ್ತಿಗೆ 3ನೇ ದಿವಸ ಗೈಸ್. ಈ 3ನೇ ದಿವಸದಲ್ಲಿ ಏನೇನಿದೆ ಮತ್ತೆ ಏನೇನ್ ನಡೆಯುತ್ತೆ ಅಂತ ನನಗೆ ಯಾವ್ಯಾವ ಕ್ಲಿಪ್ ಸಿಗುತ್ತೋ ಅದನ್ನ ನಾನು ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರಿಸೋ ಪ್ರಯತ್ನ ನಾನು ಮಾಡ್ತೀನಿ. ಸೊ ಇವ್ ನೋಡ್ರಿ, ಮತ್ತೆ ನಾವಮ್ಮ ಹೊರಡ್ತಾ ಇದೀವಿ. ಸೊ ಬನ್ನಿ ಗೈಸ್, ಹೋಗುವ. ಗೈಸ್ ಎಲ್ಲಿಂದ ಜಾಮ್ ಆಗೈತೆ ನೋಡಿ ಗೈಸ್ ಇದು ರೋಡು. ಸೊ ಗೈಸ್ ಇವಾಗ ನಾವು ಪ್ರಾಪರ್ ದೇವಸ್ಥಾನ ಹತ್ರ ಬಂದಿದೀವಿ. ಎಲ್ಲೂ ವಿಡಿಯೋ ಮಾಡಿಲ್ಲ, ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇವಾಗ ಗೈಸ್ ದೇವ್ರನ್ನ ಕರ್ಕೊಂಡ್ ಬರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ವೆಯ್ಟ್ ಮಾಡಿ ನಿಮ್ಗೆ ನಾನು ದೇವ್ರನ್ನ ತೋರಿಸ್ತೀನಿ. ಸೊ ಅಲ್ಲೆಲ್ಲ ರೆಡಿ ಮಾಡ್ತಾ ಇದಾರೆ. ಒಂದ್ ಒಳ್ಳೆ ಶಾರ್ಟ್ ಫುಲ್ಸ್ ಹಾಕ್ತೀನಿ, ನೋಡ್ಕೊ ಬನ್ನಿ ಗೈಸ್. ನಾನು ನಮ್ಮ ಅಮ್ಮ ಪ್ಲಾನ್ ಮಾಡ್ಕೊತಾ ಇದೀವಿ, ಎಲ್ಲೇ ಹೋದ್ರು ಇಲ್ಲಿ ಬಂದ್ಬಿಡಿ ಅಂತ. ಸರಿನಾ? ಎಲ್ಲೇ ಹೋದ್ರು ಇಲ್ಲಿ ಬನ್ನಿ. ಹಾ ಸರಿ. ಸೊ ಗೈಸ್ ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇಲ್ಲಿ ತುಂಬಾ ಜನ ಸೇರ್ಕೊಂಡವ್ರೆ. ಸೊ ಇನ್ನೇನು ದೇವ್ರು ಬರ್ತಾ ಇದೆ. ಸೊ ಗೈಸ್ ಇವಾಗ ನೀವೇನ್ ನೋಡ್ತಾ ಇದ್ರು ಇಲ್ಲಿ ಏನಂತ ಅಂದ್ರೆ ಕೆಂಡ ಒಳಗಡೆ ನಡೀತಾರಲ್ವಾ, ಸೊ ಅದನ್ನ ಮಾಡ್ತಾ ಇದಾರೆ. ಸೊ ನಿಮ್ಗೆ ಯಾವ ತರ ಮಾಡ್ತಾರೆ ಅಂತ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಮತ್ತೆ ಇಲ್ಲಿ ನೋಡಿ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಅಂತ. ಗೈಸ್ ದೇವ್ರು ಬರ್ತಾ ಇದೆ ನೋಡಿ ಗೈಸ್.
ಇವಾಗ ನೀವು ಏನ್ ನೋಡ್ತಾ ಇದ್ದೀರೋ ಈ ಜಾತ್ರೆ ಬಂದು ಮಿನಿ ಅಂಬಾರಿ ತರ ಮಾಡ್ತಾರಂತೆ ನಮ್ಮಮ್ಮ ಹೇಳ್ತಾ ಇದ್ರು ಅವಾಗ. ಸೊ ನೋಡಿ ನೀವು ಖುಷಿ ಪಡಿ, ದೇವರೆಲ್ಲ ಇಲ್ಲಿ ಆಡ್ತಾ ಇದ್ದಾರೆ ಇವಾಗ ಆಲ್ರೆಡಿ ನೋಡಿ. ಇಲ್ಲಿ ನೀವೇನ್ ನೋಡ್ತಾ ಇದ್ರು ಈ ಜಾಗದಲ್ಲಿ ಕೆಂಡ ತೋರಿಸ್ತಾರೆ, ಕೆಂಡದಲ್ಲಿ ಎಲ್ಲ ನಡ್ಕೊಂಡು ಹೋಗೋ ಮಾಡ್ತಾರೆ. ಗೈಸ್ ಇವಾಗ ದೇವ್ರು ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ನೋಡಿ ದೇವ್ರನ್ನ ಗೈಸ್. ಏನ್ ನೋಡ್ತಿದ್ರು ದೇವರು ಮೂರ್ತಿ ಹಾಕುತ್ತೆ, ಯಾಕಂತ ಅಂದ್ರೆ ಕೆಂಡ ಮೇಲೆ ನಡೆಯುತ್ತೆ. ನಾನು ವಾಯ್ಸ್ ಕ್ಲಿಯರ್ ಇಲ್ಲ ಅಂತ ನೋಡಿ ಅದು ಮೂರ್ತಿ ಹಾಕ್ಬಿಟ್ಟು ಕೆಂಡ ಮೇಲೆ ನಿಲ್ಲಿಸ್ತಾರೆ ಅಲ್ವಾ, ಅದು ಏನೇನು ಅರ್ಕೆಗಳು ಇಟ್ಕೊಂಡಿರ್ತಾರೋ ಅದು ಕೊಡ್ತಾರೆ ನೋಡಿ. ಇವಾಗ ದೇವ್ರ ಮುಂದೆ ಇನ್ನ ಒಂದು ರೋಡ್ ಬರ್ತಾ ಇದೆ ಗೈಸ್. ಇವಾಗ ದೇವ್ರ 2ನೇ ರೌಂಡ್ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಇವಾಗ ಇವಾಗ 3ನೇ ರೌಂಡ್ ದೇವ್ರು ಬರ್ತಾ ಇರೋದು ನೋಡಿ. ಎಲ್ಲಾರು ಆಶೀರ್ವಾದ ತಗೊಳ್ಳಿ.
ಇವಾಗ 3 ರೌಂಡ್ ಆಯ್ತು. ಸೊ 3 ರೌಂಡ್ ಆದ್ಮೇಲೆ ಅಗ್ನಿಕುಂಡ ಒಳಗಡೆ ನಡ್ಕೊಂಡ್ ಬರ್ತಾರೆ. ಏನೇನು ಅನ್ಕೊಂಡಿರ್ತಾರೋ ಸೊ ಅದ್ರ ತರ ಎಲ್ಲ ನಡ್ಕೊಳಕ್ಕೆ ಬರ್ತಾರೆ ಗೈಸ್. ಗೈಸ್ ಇವಾಗ ದೇವರಿಗೆಲ್ಲ ಎಡೆ ಇಡ್ತಾ ಇದ್ದಾರೆ ಗೈಸ್ ಇಲ್ಲಿ. ಗೈಸ್ ಇವಾಗ ಅಗ್ನಿ ದೇವರಿಗೆ ಎಡೆ ಇಡ್ತಾ ಇದಾರಂತೆ. ಇದನ್ನ ಏನ್ ಇಡ್ತಾರೆ? ಇದು ಹಿಂದೆ ಇಲ್ಲಿ ಮಾರಮ್ಮನ ಹಿಂದೆ ರಾವುಗಳು ಇರ್ತವಂತೆ. ಆ ರಾವುಗಳಿಗೋಸ್ಕರ ಹಾಕೋದಷ್ಟೇ. ಮಾರಮ್ಮನ ಗಡೆ ಎಲ್ಲ ಇದು. ಇದು ರಾವು. ಈ ಮಧ್ಯಾಹ್ನ ಟೈಮಲ್ಲಿ ಇದೆಲ್ಲ ಜಾತ್ರೆ ಆಗ್ತಾರಲ್ಲ, ಅದರಿಂದ ರಾವುಗಳು ಬರ್ತವೆ ಅನ್ನೋ ಒಂದು ದೃಷ್ಟಿಲಿ ಇದು ಎಡೆ ಹಾಕ್ತಾರೆ ಅವ್ರಿಗೋಸ್ಕರ. ಮತ್ತೆ ಉದ್ದೇಶ ಅಗ್ನಿಗೆ ಎಡೆ ಹಾಕೋದು. ಗೈಸ್ ಇವಾಗ ಅಗ್ನಿ ದೇವರಿಗೆ ಎಡೆ ಇಡ್ತಾ ಇದಾರಂತೆ. ಸೊ ಎಲ್ಲ ಎಡೆ ಎಲ್ಲ ಇಟ್ಟಾಯ್ತು. ಸೊ ಇವಾಗ ಬರೋದಷ್ಟೇ. ಏನ್ ತೊಂದ್ರೆ ಆಗ್ಬಾರ್ದು, ಉದ್ದೇಶ ಬಂದ್ಬಿಟ್ಟು ಯಾರಿಗೂ ಏನು ತೊಂದರೆ ಆಗ್ಬಾರ್ದು ಅಂತ ಅನ್ಬಿಟ್ಟು ಇಡ್ತಾರಂತೆ. ಸೊ ಇವಾಗ ಇದಿಟ್ಟಿದಾರಲ್ಲ ಗೈಸ್, ಕಾವ್ ಇಲ್ಲಿವರೆಗೂ ಹೊಡಿತೈತೆ. ಸೊ ಐಫೋನ್ ಬಂದು ತುಂಬಾ ಬಿಸಿ ಆಗ್ತಾ ಇದೆ ಗೈಸ್. ನಂದು ಯಾವಾಗ ಟೆಂಪರೇಚರ್ಗೆ ಆಫ್ ಆಗುತ್ತೋ ಗೊತ್ತಿಲ್ಲ, ನೋಡುವ. ಗೈಸ್ ಇವಾಗ ಆಕ್ಚುಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೀವು ನೋಡ್ತಾ ಇದ್ದೀರಾ, ದೇವರೆಲ್ಲ ಬರ್ತಾ ಇದೆ. ಮತ್ತೆ ಎಲ್ಲಾರ್ಗು ಒಳ್ಳೇದಾಗ್ಲಿ, ಎಲ್ಲ ಹುಷಾರಾಗಿ ಆರಾಮಾಗಿ ಬನ್ನಿ. ಗೈಸ್ ದೇವರು ಒಳಗಡೆ ಹೋಗ್ತಾ ಇದೆ. ಇವಾಗ ಕೆಂಡ ಮೇಲೆ ಬರ್ತಾರಲ್ಲ, ಕೆಂಡದ ಮೇಲೆ ನಡ್ಕೊ ಬರ್ತಾರಲ್ಲ, ಸೊ ಅದು ಸ್ಟಾರ್ಟ್ ಆಗ್ತಿದೆ ಗೈಸ್. ಸೊ ಹಾಕ್ಬೇಡಿ ಅಂತ ಅನ್ಬಿಟ್ಟು ಹೇಳಿದ್ರು ಅವಾಗ್ಲೇನೆ. ಬನ್ನಿ 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 ನಿಧಾನಕ್ಕೆ ಬನ್ನಿ 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 ಗೈಸ್. ಇಲ್ಲಿಂದ ಯಾರ್ಯಾರು ನಡ್ಕೊಂಡು ಹೋದ್ರು ಡೈರೆಕ್ಟ್ ಈ ದೇವಸ್ಥಾನದ ಒಳಗಡೆ ಹೋದ್ರು ಗೈಸ್. ತಾವರೆಕೆರೆ ಗ್ರಾಮ ದೇವತೆ ಶ್ರೀ ಮಾರಮ್ಮ ದೇವಿ ದೇವಸ್ಥಾನ. ಅಷ್ಟು ಮಾಹಿತಿ ಗೊತ್ತಿರಲಿಲ್ಲ, ಅದಕ್ಕೆ ಓಕೆ ಗೈಸ್, ಇದು ಪಾರ್ಟ್ 1 ವಿಡಿಯೋ ಆಗಿತ್ತು. ಸೊ ಪಾರ್ಟ್ 2 ವಿಡಿಯೋ ನಾಳೆ ಸಂಜೆ 6:30ಗೆ ಬರುತ್ತೆ. ಸೊ ಚಾನಲ್ಗೆ ಯಾರು ಹೊಸಬ್ರಾಗಿದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ ಶಾರ್ಪ್ 6:30 ಸಂಜೆಗೆ. ಬಾಯ್ ಗೈಸ್. ಪಾರ್ಟ್ 2 ನೋಡಿ. ಇದು ಪಾರ್ಟ್ 1, ನಾಳೆ ಪಾರ್ಟ್ 2.